ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಕನ್ನಡ ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 20 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಇತರೆ ಕ್ಷೇತ್ರಗಳಿಗಿಂತ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದೆ. 2 ತಿಂಗಳಿನಲ್ಲಿ ಚುನಾವಣೆ ನಡೆಸೋದಕ್ಕೂ ಕೂಡ ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಅರಿಯೋದಕ್ಕೆ ನ್ಯೂಸ್ 18 ಕನ್ನಡ ಮುಂದಾಗಿದೆ. ಇದುವೇ ಈ ಹೊತ್ತಿನ ವಿಶೇಷ ಪಾಲಿಕೆ ಪಯಣ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮ ಪಾಲಿಕೆ ಪಯಣ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಿದೆ. ಜಿಬಿಎ ವ್ಯಾಪ್ತಿಯಲ್ಲಿರುವಂತಹ ಅತ್ಯಂತ ದೊಡ್ಡದಾಗಿರುವಂತಹ ವಾರ್ಡ್ಗಳ ಪೈಕಿ ಅತ್ಯಂತ ದೊಡ್ಡದಾಗಿರುವಂತಹ ಮತಕ್ಷೇತ್ರ ಬೊಮ್ಮನಹಳ್ಳಿ. ಸೊ ಈ ಒಂದು ಮತಕ್ಷೇತ್ರದಲ್ಲಿ ಒಟ್ಟು 20 ವಾರ್ಡ್ಗಳು ಬರ್ತದೆ. ಜರಗನಹಳ್ಳಿ, ಕೆಂಗಲ್ ಹನುಮಂತಯ್ಯ, ದಕ್ಷಿಣ ಪುಟ್ಟೇನಹಳ್ಳಿ, ದೊರೆಸಾನಿಪಾಳ್ಯ, ಹುಳಿಮಾವು, ಅರಕೆರೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಹಳ್ಳಿ, ಕೋಡಿಚಿಕ್ಕನಹಳ್ಳಿ, ಗಾರೆಬಾವಿಪಾಳ್ಯ, ಸಿಂಗ್ಸಂದ್ರ, ಬಂಡೆಪಾಳ್ಯ, ಹೊಸಪಾಳ್ಯ, ಇಬ್ಬಲೂರು, ಅಗರ, ಎಚ್ಎಸ್ಆರ್ ಲೇಔಟ್, ಮಂಗಮ್ಮನಪಾಳ್ಯ, ಬೊಮ್ಮನಹಳ್ಳಿ, ಹೊಂಗಸಂದ್ರ, ದೇವರಚಿಕ್ಕನಹಳ್ಳಿ. ಒಟ್ಟು 20 ವಾರ್ಡ್ಗಳು ಬರುವಂತಹ ಬಹಳ ದೊಡ್ಡದಾಗಿರುವಂತಹ ಮತಕ್ಷೇತ್ರ ಇದು. ಸೊ ಈ ವ್ಯಾಪ್ತಿಯಲ್ಲಿರುವಂತಹ ಜನರ ಅಭಿಪ್ರಾಯ ಏನು, ಪಾಲಿಕೆ ಚುನಾವಣೆ ನಡೆದಿರೋದ್ರ ಬಗ್ಗೆ ಇಲ್ಲಿರುವಂತಹ ಜನರ ನಿಲುವೇನು, ಏನೆಲ್ಲ ಸಮಸ್ಯೆಗಳು ಈ ವಾರ್ಡ್ನ ವ್ಯಾಪ್ತಿಯಲ್ಲಿದೆ ಅನ್ನೋದನ್ನ ಇವತ್ತಿನ ಪಾಲಿಕೆ ಪಯಣದಲ್ಲಿ ನಾವು ನೋಡೋಣ. ಮೊದಲಿಗೆ ನಾವಿವತ್ತು ಬಿಳೇಕಹಳ್ಳಿ ವಾರ್ಡ್ ಕಡೆಗೆ ಬಂದಿದ್ದೀವಿ. ಈ ವಾರ್ಡ್ ಅನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಏನ್ ಸಮಸ್ಯೆಗಳಿದಾವೆ ಇಲ್ಲಿ, ಪಾಲಿಕೆ ಚುನಾವಣೆ ನಡೆಯದಿರೋದ್ರ ಬಗ್ಗೆ ಇಲ್ಲಿರುವಂತಹ ಜನರಿಗಿರುವಂತಹ ಅಭಿಪ್ರಾಯ ಏನು ಅನ್ನೋದನ್ನ ಇವತ್ತಿನ ಈ ಪಾಲಿಕೆ ಪಯಣದಲ್ಲಿ ನಾವು ನೋಡ್ತಾ ಹೋಗೋಣ. ಕಾರ್ಪೊರೇಟರ್ಗಳಿಲ್ಲ. ಸೊ ಈ ಬಿಳೇಕಹಳ್ಳಿ ಸುತ್ತಮುತ್ತ ಏನ್ ಸಮಸ್ಯೆ ದಿನ ನೋಡ್ತಾ ಇದ್ದೀರಿ ನೀವು? ಸುತ್ತಮುತ್ತ ಅಂತಂದ್ರೆ ಎಲ್ಲಂದ್ರೆ ಅಲ್ಲಿ ಕಸ ಬಿಸಾಕ್ತಾರೆ ಜನ. ನಮ್ಮ ಜನನೇ ನಮ್ಮ ನಗರನ ಅಶುದ್ಧ ಮಾಡ್ತಾ ಇದ್ದಾರೆ. ಕಾರ್ಪೊರೇಟರ್ಗಳು ಇಲ್ಲದೆ ಇದ್ರೆ MLAಗಳು ಅಧಿಕಾರಿಗಳೆಲ್ಲ ಕೈಗೆ ಸಿಗ್ತಾರ? ನಾನು ಇದುವರೆಗೂ ನೋಡೇ ಇಲ್ಲ. ಇಲ್ಲ ಇಲ್ಲ. ಮೇನ್ ರೋಡ್ ಸಮಸ್ಯೆ ಸರ್. ರೋಡ್ ಕ್ಲಿಯರ್ ಆಗಿದ್ರೆ ಈಗ ಪರವಾಗಿಲ್ಲ. ಸಣ್ಣ ರೋಡ್ ಅನ್ಸುತ್ತೆ ಈ ಕಡೆ ಎಲ್ಲ. ಹೌದು, ಸಣ್ಣ ರೋಡ್ ಇದೆ. ಹೌದು, ಇದೆಲ್ಲ ತುಂಬಾ ಹಳೆ ಏರಿಯಾ ಅಲ್ವಾ, ಸೊ ಅದು ಮಾಡಿಲ್ಲ. ಮತ್ತೆ ಕೆಲವೊಂದು ರೋಡ್ ಎಲ್ಲ ಒತ್ತುವರಿ ರೋಡಲ್ಲೇ ನೀವು ಹೇಳಿದ್ರಲ್ಲ ಸಣ್ಣ ರೋಡ್ ಅಂತ, ಆ ಸಣ್ಣ ರೋಡಲ್ಲೇ ಫುಟ್ಪಾತ್ ಅಲ್ಲ ರೋಡಲ್ಲಿ ಹಿಡ್ಕೊಂಡು ವ್ಯಾಪಾರ ಮಾಡ್ತಾರೆ. ಅದು ತುಂಬಾ ಅದು ಇನ್ನೊಬ್ರಿಗೆ ತೊಂದರೆ ಕೊಡೋದು. ಅಲ್ಲಲ್ಲಿ ಕಸ ಹಾಕಿಡ್ತಾರೆ, ಅದೇ ಜಾಸ್ತಿ. ನಾವ್ ಎಷ್ಟೋ ಸಲ ನಮ್ಮ ಮನೆ ಹತ್ರನೇ ಬಂದು ನೋಡಿ, ಇವಾಗ ಅಲ್ಲಿ ಬಂದು ನೋಡಿ ನಮ್ಮ ಮನೆ ಹತ್ರ ನಮ್ ಗೋಡೆ ಹತ್ರನೇ ಕಸ ಹಾಕಿಟ್ಟಿರ್ತಾರೆ. ನಾವ್ ಎಷ್ಟೋ ಸಲ ಹೇಳಿ ನಮಗೂ ಸಾಕಾಗುತ್ತೆ. ನೈಟ್ ಅಲ್ಲಿ ತಂದು ಹಾಕ್ತಾರೆ. ಅಲ್ಲಿ BBMP ಅವರು ಕಸ ಬಂದು ಬಾಚ್ಕೊಂಡು ಹೋಗ್ತಾರೆ, ಆದ್ರೂ ಅಲ್ಲಿ ಜನಗಳು ಕಸ ಹಾಕಿರ್ತಾರೆ. ಅದಕ್ಕೆ ಅಂತ ಅವ್ರಿಗೆ ಅಂತ ಕಸ ಹಾಕಕ್ಕೆ ಅಂತ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಈಗ ಕಾರ್ಪೊರೇಟರ್ಗಳಿಲ್ಲ, ಎಲ್ಲ ನೀವು MLA ಅಧಿಕಾರಿಗಳೇ ನೋಡಬೇಕು. ಕಾರ್ಪೊರೇಷನ್ ಎಲೆಕ್ಷನ್ ಬೇಕು ಅಂತೀರಾ? ಇಟ್ರೆ ಒಳ್ಳೇದೇ. ಈ ರೋಡ್ ಕ್ಲೀನ್ ಆಗಿ ಇಟ್ಕೋಬೇಕು, ಅದು ಮೈನ್. ಇವಾಗ ನಮ್ಮ ಬಿಳೇಕ ರೋಡ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನೋಡಿ, ಕಸಗಳು ಇಲ್ಲೇ ಕಳ್ಸಿ ನೋಡಿ, ಕಸಗಳು ನೋಡಿ, ಗುಂಡಿಗಳಲ್ಲಿ ಯಾವ್ದು ಇದಿಲ್ಲ. ಈಗ ಯಾರು ಕೇಳ್ಬೇಕು? ಈಗ ನಾವು ಒಂದು ಕಾರ್ಪೊರೇಷನ್ ನಡೆದ್ರೆ ಕಾರ್ಪೊರೇಟ್ ಕೇಳ್ಬೋದು ನಾವು, ಸರ್ ಏನಿದೆ ಹಿಂಗಿದೆ ಅಂದ್ಬಿಟ್ಟು. ಈ ಜಿಬಿಎ ಅಂತ ಏನು ಕೆಲಸ ಮಾಡಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ತುಂಬಾ ವೇಸ್ಟ್ ನಮ್ಮ ಸಮಾಜದಲ್ಲಿ. ಅದು ಕಾಂಗ್ರೆಸ್ ಗೌರ್ಮೆಂಟ್ ಯಾಕೆ ಓಟ್ ಹಾಕೋದು ಗೊತ್ತಿಲ್ಲ ಜನ, ತುಂಬಾ ವೇಸ್ಟ್. ಕಾರ್ಪೊರೇಷನ್ ನಡೀಲೇಬೇಕು ಸರ್ ದಯವಿಟ್ಟು. ಮುಖ್ಯ ಕಾರ್ಪೊರೇಟರ್ ರೋಡು, ಗುಂಡಿ, ಹಳ್ಳ ಏನೇ ಇದ್ರು ಟಾಯ್ಲೆಟ್ ಇದು ಬ್ಲಾಕ್ ಆದ್ರೂ ಹೋಗಿರೋ ಸಮಸ್ಯೆ ಬಗೆಹರಿಸ್ತಾರೆ ಅವರು ಹೇಳಿದ್ರೆ. ಇವಾಗ ಯಾರು ಹೇಳಿರೋ ಬಗೆಹರಿಸಲ್ಲ. ಬರ್ತಾರೆ, ನೋಡ್ಕೊಂತಾರೆ, ಹೋಗ್ತಾರೆ. ಅವ್ರಾದ್ರೆ ಅಲ್ಲೋ ನಾವು ಕೂತ್ಕೊಂಡ್ರೆ ಅವ್ರು ಕೆಲಸ ಮಾಡಿಕೊಡ್ತಾರೆ. ನಮ್ಮ ಏರಿಯಾದವ್ರು ಇರ್ತಾರೆ, ನಾವು ಹೇಳಿ ಏನೇ ಒಂದು ಸಮಸ್ಯೆ ಆದ್ರೆ ಬಗೆಹರಿಸ್ಕೊಡ್ತಾರೆ. ಈಗ ನಾವು ಬಿಳೇಕಹಳ್ಳಿ ವಾರ್ಡ್ನಿಂದ ವಿಜಯ ಬ್ಯಾಂಕ್ ಲೇಔಟ್ ವಾರ್ಡ್ ಕಡೆಗೆ ಬಂದಿದ್ದೀವಿ. ಬಹುಶಃ ಇದು ಒಂದು ರೀತಿಯ ಹೊಸ ವಾರ್ಡ್. ಇದು ಅಕ್ಕಪಕ್ಕದಲ್ಲಿರುವಂತಹ ಅರಕೆರೆ, ಹುಳಿಮಾವು ಮತ್ತೆ ಬಿಳೇಕಹಳ್ಳಿ ವಾರ್ಡ್ ವ್ಯಾಪ್ತಿಗೆ, ಹಳೆ ವಾರ್ಡ್ ವ್ಯಾಪ್ತಿಗೆ ಬರುವಂತ ಕೆಲವೊಂದು ಪ್ರದೇಶಗಳನ್ನ
ಒಗ್ಗೂಡಿಸಿ ಮಾಡಿರುವಂತ ಹೊಸ ವಾರ್ಡ್. ಸೊ ಹಾಗಿದ್ರೆ ಈ ಭಾಗದಲ್ಲಿರುವಂತ ಜನರ ಸಮಸ್ಯೆ ಏನು ಹೇಳ್ತಿದ್ರೆ ಎಲೆಕ್ಷನ್ ಬಗ್ಗೆ ಬನ್ನಿ ಮಾತಾಡ್ಸೋಣ. ಸರ್, ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲದೆ ಇದ್ರೆ ಈ ಸಣ್ಣ ಪುಟ್ಟ ಸಾರ್ವಜನಿಕರಿಗೇನೆ ತೊಂದರೆಗಳು ಸರ್. ಪ್ರತಿಯೊಂದು ಕೆಲಸ ಕಾರ್ಯಗಳು ಅಷ್ಟೇ, ಒಂದು ಸಣ್ಣ ಪುಟ್ಟ ಕಾಮಗಾರಿಗಳಿರ್ತವೆ, ಅಂಥವುಗಳನ್ನ ತಿಳಿಸೋದಕ್ಕೋಸ್ಕರ ಕಾರ್ಪೊರೇಟರ್ ಬೇಕೇ ಬೇಕು ಸರ್. MLA ಅಧಿಕಾರಿಗಳ ಹತ್ರ ಹೋದ್ರೆ ಕೆಲಸ ಆಗಲ್ಲ ಅಂತ ಆಗುತ್ತೆ, ಗೊತ್ತು. ಅಲ್ಲಿವರೆಗೂ ಹೋಗುವಂತ ಕೆಲವರು ಮಾತ್ರ ಹೋಗ್ಬೋದು ಸರ್. ತಾಳ್ಮೆನೂ ಇರಲ್ಲ, ಕೆಲವರಿಗೆ ಶಕ್ತಿನೂ ಇರಲ್ಲ. ಕೆಲವರೇ ಹೋಗ್ಬೋದು, ಕೆಲವರು ಮಾತ್ರ ಹೋಗ್ತಾರೆ. ಇನ್ನು ಕೆಲವು ಮಿಕ್ಕಿದ್ದವರೆಲ್ಲನೂ ಪಾಪ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಸ್ಥಳೀಯವಾಗಿರೋಂಥವ್ರು ಸ್ಥಳೀಯವಾಗಿ ಕೆಲಸ ಕಾರ್ಯಗಳನ್ನ ನಡೆಸೋದಕ್ಕೆ ಉತ್ತಮ ಆಗುತ್ತೆ. ಕಾರ್ಪೊರೇಟರ್ ಇಲ್ಲದೆ ಏನೇನು ಸಮಸ್ಯೆ ಇದೆ ಈ ಕಡೆ? ಇದ್ರೂ ಸಮಸ್ಯೆ ಇದೆ, ಇಲ್ದಿದ್ರೂ ಸಮಸ್ಯೆ ಇದೆ. ಏನೇನು ಸಮಸ್ಯೆ ಇದೆ? ಎಕ್ಸಾಂಪಲ್ ಅದೇ ನೋಡಿ ಸರ್, ಕುಪ್ಪೆ ಹೆಂಗಿದೆ, ಇದಕ್ಕೆ ಬಾರ್ಡರ್ ಹಾಕಿರೋದು ನಾವು. ಇಲ್ಲ ಅಡ್ಡ ಬರುತ್ತೆ ನೋಡಿ, ಇವಾಗ ತಳ್ತಾ ಇದೀನಿ. ಬೆಳಗ್ಗೆ ತಂದು ಏನಿರ್ಲಿಲ್ಲ, ಇವಾಗ ಒಂದೊಂದೇ ತಳ್ತಾ ಇದೀನಿ. ಕಸ ಇಲ್ಲೇ ತಂದು ಹಾಕ್ಬಿಡ್ತಾರ? ಇಲ್ಲೇ ಬರುತ್ತೆ ಸರ್. ಗಾಡಿಗಳು ಇದಾವೆ, ಗಾಡಿಗಳು ಹೋಗ್ತವೆ, ಅವ್ರ ಮನೆಗೂ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಅದ್ರ ತಂದಿಲ್ಲ ಹಾಕ್ತಾರೆ, ಬರುತ್ತೆ. ಸರ್, ಕಾರ್ಪೊರೇಷನ್ ಇಲೆಕ್ಷನ್ ನಡೆಸಬೇಕಾ ಬೇಡ ಸರ್? ಕಾರ್ಪೊರೇಟರ್ಗಳು ಬೇಕಾ? ಏನಕ್ಕೆ ಬೇಕು ಅನ್ಸುತ್ತೆ? ಏನು ಕ್ಲೀನಿಂಗ್ ಇಲ್ಲ, ಸಿಕ್ಕಾಪಟ್ಟೆ ಗಲೀಜು. ಏನು ಡೈಲಿ ಪೇಪರ್ ಗೀಪರ್ ಕಸ ಗೀಸ ಎಲ್ಲ ಈ ಕಡೆ ಬರುತ್ತೆ. ಕ್ಲೀನಿಂಗ್ ಇಲ್ಲ ಕಸದಲ್ಲಿ, ಸಿಕ್ಕಾಪಟ್ಟೆ ಇದೆ. ಕಾರ್ಪೊರೇಟರ್ಗಳಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಬಗೆಹರಿಯೋಕ್ಕಾಗಲ್ಲ ಮನ, ಮಾಡಬೇಕಲ್ಲ. ಯಾಕೆ ಮುಖ್ಯ ಕಾರ್ಪೊರೇಟರ್ಗಳು? ಕಾರ್ಪೊರೇಟ್ಗಳೇ ಬೀದಿನಲ್ಲಿ ಎಲ್ಲ ನೀರು ಹೋಗ್ತಾ ಇದೆ. ನಮ್ಮ ಮನೆ ಮುಂದೆ ಊಟ ಮಾಡಕ್ ಆಗ್ತಾ ಇಲ್ಲ. ಹೀಗೆ ಬರ್ತಾ ಇದೀವಿ, ಕಂಪ್ಲೇಂಟ್ ಮಾಡೋಣ ಹೋಗ್ತಾ ಇದೀವಿ. ಈಗ ಕಾರ್ಪೊರೇಟರ್ಗಳಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅನ್ಸುತ್ತೆ ನಿಮ್ಗೆ? ಬಗ್ಗೆ ಇರುತ್ತೆ, ಮತ್ತೆ ಯಾಕೆಲ್ಲ ಬಂದ್ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ ಅಂತ ಕೇಳ್ತಾರೆ. MLA ಅಧಿಕಾರಿಗಳು ಯಾರು ಬರಲ್ವಾ? ಯಾರು ಬಂದ್ ನೋಡ್ತಾ ಇಲ್ಲ. ಈಗ ನೀರು ಹೋಗ್ತಾ ಇದೆ, ಬನ್ನಿ ನಮ್ ಜೊತೆಗೆ ತೋರಿಸ್ತಾ ಇದೀವಿ. ಕಾರ್ಪೊರೇಷನ್ ಇಲೆಕ್ಷನ್ ನಡೆಸಬೇಕಾ ಸರ್? ಕಾರ್ಪೊರೇಟರ್ಗಳು ಬೇಕಾ ಸರ್? ಕಾರ್ಪೊರೇಟ್ರು ಎಲ್ಲಿದೆ? ನಮ್ಮ ಪ್ರಜಾ ಸರ್ಕಾರದಲ್ಲಿ ಏನಿದೆ ಕರೆಕ್ಟಾಗಿ ಯಾವುದು ಕರೆಕ್ಟಾಗಿ ನಡ್ಕೋತಲ್ಲ. ಹೇಳೋದೊಂದು ಮಾಡೋದೊಂದು ಇರುತ್ತಲ್ವ. ನೋಡಿ ಇಲ್ಲೇ ಎಷ್ಟೇ ಗಲೀಜು ಇರುತ್ತೆ, ಇಲ್ಲಿ ತುಂಬಾ ಗಲೀಜಲ್ಲಿ ಸ್ಮೆಲ್ ಬರುತ್ತೆ, ಯಾರು ಕೇಳಲ್ಲ. ಸುಮ್ಮನೆ ನೆಪ ಮಾತ್ರ ಎಲೆಕ್ಷನ್ ದುಡ್ಡು ಮಾಡ್ಲಿಕ್ಕೆ ಹೋಗ್ತಾರೆ ಅಷ್ಟೇ. ಕಾರ್ಪೊರೇಟರ್ಗಳು ಬಂದ್ರೆ ಈ ಸಮಸ್ಯೆ ಬಗೆಹರಿಬಹುದು ಅಂತ ಅನ್ಸುತ್ತೆ? ಬಗೆಹರಿಯೋದಿಲ್ಲ, ಒಂದ್ ದಿವಸಕ್ಕೆ ಮಾತ್ರ ಸೀಮಿತ ಅಷ್ಟೇ ಅದು. ವಿಜಯ ಬ್ಯಾಂಕ್ ಲೇಔಟ್ ನಿಂದ ಇದೀಗ ನೇರವಾಗಿ ಕೋಡಿಚಿಕ್ನಾಳಿ ವಾರ್ಡ್ಗೆ ಬಂದಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆ, ಜನ ಮಾರ್ಕೆಟ್ ಅಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಅವ್ರಿಗಿರುವಂತ ಅಭಿಪ್ರಾಯ ಏನೆಲ್ಲ ಸಮಸ್ಯೆಗಳನ್ನ ಅವ್ರು ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ಬನ್ನಿ ಅವ್ರನ್ನೇ ಕೇಳೋಣ. ಕೋಡಿಚಿಕ್ನಾಳಿ ಏನಾಗಿದೆ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಜನ ಅಭಿವೃದ್ಧಿ ಕಡಿಮೆ ಆಗಿದೆ. ಅಭಿವೃದ್ಧಿ ಅಂತ ಯಾವುದೂ ಇಲ್ಲ. ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿ ಕೆಲಸಗಳು ಯಾವುದು ಆಗ್ತಾ ಇಲ್ಲ. ಅಭಿವೃದ್ಧಿ ಕೆಲಸ ಆದ್ರೆ ನಮಗೂ ಒಂಥರ ಅನುಕೂಲ ಆಗುತ್ತೆ. ಈಗ ನೋಡಿ, ಇವಾಗ ಈ ರೋಡ್ ಫ್ರೀ ಆಗಿದೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನೋಡಿ ಎಲ್ಲ ಫುಲ್ ಜಾಮ್ ಆಗುತ್ತೆ. ಏನಂದ್ರೆ ಇಲ್ಲಿ ಯಾರು ಪೊಲೀಸ್ ನಿಂತ್ಕೊಳ್ಳಲ್ಲ, ಈ ಸರ್ಕಲ್ ಪೊಲೀಸ್ ನಿಂತ್ಕೊಳ್ಳಲ್ಲ. ಬಂದ್ರೆ ಈ ಸಮಸ್ಯೆ ಬಗೆಹರಿ ಅಲ್ಲ, ಕಾರ್ಪೊರೇಟರ್ ಅಂತಲ್ಲ, ಅವರು ನಾವು ಹೇಳೋಕ್ಕಿಂತ ಮುಂಚೆ ಅವರು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಕಾರ್ಪೊರೇಟರ್ಗಳು ನಡೆದ್ರೆ ಒಳ್ಳೇದಲ್ವಾ ಸರ್? ನಡೆದೇ ಒಳ್ಳೇದು, ಮತ್ತೆ ಏರಿಯಾ ಇಂಪ್ರೂವ್ಮೆಂಟ್ ಆಗುತ್ತೆ. ನಮಗೂ ಒಂಥರ ಖುಷಿ, ನೆಮ್ಮದಿ ಹಿಂಗಿದೆ, ಇನ್ನೂ ಇಂಪ್ರೂವ್ಮೆಂಟ್ ಆಯಿತು ಅಂತ ಹೇಳಕ್ ನಮಗೂ ಒಂಥರ ಖುಷಿ ಇರುತ್ತೆ ಅಲ್ವಾ? ಸೊ ಹಂಗಾಗಿ ನಡೆದ್ರೆ ಆದಷ್ಟು ಬೇಗ ನಡೆದ್ರೆ ತುಂಬಾ ಒಳ್ಳೇದು. ಮಾಡ್ಲೇಬೇಕು ಸರ್, ಮಾಡ್ದೇನೆ ವಿಧಿ ಇಲ್ಲ ಅಲ್ಲ. ನಡೆದ ಆಯ್ತು, ಬಟ್ DK ಸಾಹೇಬ್ರು ಬಂದಿದ್ದಾರೆ, ಮಾಡ್ತೀನಿ ಅಂತಾನು ಕೂಡ ಆಗಸ್ಟ್ ಇಲ್ಲ ಅಂದ್ರೆ ಸೆಪ್ಟೆಂಬರ್ ಒಳಗಡೆ ಹೇಳಿದ್ದಾರೆ. ನೋಡ್ಬೇಕು ಏನ್ ಮಾಡ್ತಾರೆ. ನಡೆದ್ರೆ ತುಂಬಾ ಒಳ್ಳೇದು ಸರ್. ಕಾರ್ಪೊರೇಟರ್ಗಳಂದ್ರೆ ಇಲ್ಲಿ ಅಭಿವೃದ್ಧಿ ಆಗ್ಬೇಕಲ್ವಾ, ಅದರಿಂದ ಬೇಕೇ ಬೇಕು. ಅಧಿಕಾರಿಗಳಿದ್ರೆ ಆಗಲ್ವಾ? ಅವರು ಇರಬೇಕು, ಇವರು ಇರಬೇಕಲ್ವಾ, ಎಲ್ಲಾನು ಇರಬೇಕು. MLA ಇರಬೇಕು, ಕಾರ್ಪೊರೇಟರ್ ಇರಲೇಬೇಕು. ಈಗ ತುಂಬಾ ವರ್ಷ ಆಯ್ತಲ್ಲ ಕಾರ್ಪೊರೇಟ್ ಚುನಾವಣೆ ನಡೆದು. ಹೌದು, ಸರ್ಕಾರ ಈ ಸಲ ಮಾಡುತ್ತೆ ಅಂತ ಅನ್ಸುತ್ತಾ? ಮಾಡಲೇಬೇಕು, ಮಾಡಿದ್ರೆ ಒಳ್ಳೇದು. ಈ ಕಡೆ ಏನೇನು ಸಮಸ್ಯೆ? ಈ ಕಡೆ ಸಮಸ್ಯೆ ಏನಿಲ್ಲ, ಸ್ವಲ್ಪ ರೋಡ್ಗಳಿಗೆ ನೋಡಿ, ಇದೆಲ್ಲ ಸೈಡ್, ಆ ಕಡೆ ಈ ಕಡೆ ಸೈಡಲ್ಲಿ ಗಾಡಿ ನಿಲ್ಸಿರ್ತಾರೆ, ಟ್ರಾಫಿಕ್ ಜಾಮ್ ಆಗುತ್ತೆ. ನೋಡಿ, ಆ ಸೈಡ್ ಗಾಡಿ ಇದೆ, ಈ ಸೈಡ್ ಗಾಡಿಗಳಿದೆ, ತುಂಬಾ ಟ್ರಾಫಿಕ್ ಸಮಸ್ಯೆ ಇರುತ್ತೆ. ಅದೇ ಕಸದ ಸಮಸ್ಯೆ ಪರವಾಗಿಲ್ಲ, ತೊಂದರೆ ನಡೀತಾ ಇದೆ. ಕಾರ್ಪೊರೇಟರ್ ನಮ್ಮೇರಕ್ಕೆ ಬೇಕೇ ಬೇಕು. ಅದು ಯಾಕೆ ಬೇಕು ಅಂದ್ರೆ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಡಿಬೇಕು, ಅದಕ್ಕೋಸ್ಕರ ಸರ್. ತುಂಬಾ ಕೆಲಸ ಕಾರ್ಯಗಳು ನಡಿಬೇಕು, ಇಲ್ಲೆಲ್ಲ ರೋಡ್ ಕೆಲಸಗಳು ನಡಿಬೇಕು, ಅವೆಲ್ಲ ಇದೆ. ಬೆಸ್ಕಾಮ್, ಕರೆಂಟ್ ಅವೆಲ್ಲ ನಡಿಬೇಕು. ಸ್ಟ್ರೀಟ್ ಲೈಟ್, ಬೀದಿ ದೀಪ ಅವೆಲ್ಲ ಮಾಡಿಸ್ಬೇಕು ಸರ್. MLA ಮಾಡಲ್ವಾ? MLA ಸರ್ ಜಾಸ್ತಿ ಬರಲ್ಲ. ಕಾರ್ಪೊರೇಟರ್ ಇದ್ರೆ ಬರ್ತಾರೆ, ಮಾಡ್ಕೊಡ್ತಾರೆ. ಅಧಿಕಾರಿಗಳು ಯಾರು ಬರಲ್ಲ ಸರ್. ಕೋಡಿಚಿಕ್ನಹಳ್ಳಿಯಿಂದ ಇದೀಗ ನೇರವಾಗಿ ಗಾರೆಬಾವಿ ಪಾಳ್ಯದ ಕಡೆಗೆ ಬಂದಿದ್ದೀನಿ. ಇಲ್ಲಿ ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಿರ್ಬೋದು, ಗಾರೆಬಾವಿ ಪಾಳ್ಯದ ಪಾರ್ಕ್ ಇದೆ. ಇಲ್ಲಿ ತುಂಬಾ ಜನ ಓಡಾಡ್ತಾ ಇದ್ದಾರೆ, ಹಿರಿಯರಿದ್ದಾರೆ, ಮಹಿಳೆಯರಿದ್ದಾರೆ,
ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ಅದೇ ಅಂದ್ರೆ ಕಾರ್ಪೊರೇಷನ್ ಚುನಾವಣೆ ನಡೆಸಬೇಕು ಬೇಡವೋ ಅಂತ ಪಬ್ಲಿಕ್ ಅನ್ನ ಕೇಳ್ತಾ ಇದ್ವಿ. ಕಾರ್ಪೊರೇಷನ್ ಎಲೆಕ್ಷನ್ ಬೇಕಾ ಸರ್? ನೋಡಿ, ಈಗ ಈ ರೋಡಲ್ಲಿ ನೋಡಿ, ನಿನ್ನೆ ಅವರು ಮಿನಿಸ್ಟರ್ ಬಂದು ಕ್ಲೀನ್ ಮಾಡಿ ಅವ್ರು ಆರ್ಡರ್ ಮಾಡಿದ್ಕೆ ನಿನ್ನೆ ಇದೆಲ್ಲ ಕ್ಲೀನ್ ಮಾಡಿದ್ರು. ಈ ಎಲ್ಲ ಅಂಗಡಿಯೆಲ್ಲ ಎತ್ತಿ ಎಲ್ಲ ಕ್ಲೀನ್ ಮಾಡಿದ್ರು. ಆದರೆ ಮಿನಿಸ್ಟ್ರುಗಳು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಿರ್ತಾನೆ ಸ್ವಲ್ಪ ಸಿಟಿಗಳು ಕ್ಲೀನಾಗಿ ಕಾಣೋದು. ನಮ್ಮ ಪ್ರಾಬ್ಲಮ್ಗಳು ಅವ್ರಿಗೆ ಹೇಳ್ಬೋದು. ಅವರೇ ಯಾರು ಇಲ್ಲಕ್ಕೆ ಇಲ್ಲ ಅಂತ ಅಂದ್ರೆ ಏನು ಹೇಳ್ತಾರೆ, ಅಧಿಕಾರಿಗಳು ಅಲ್ಲಿ ಆಫೀಸ್ಗಳು ಕೂತ್ಕೊಂಡು ತೋರಿಸ್ತಾ ಕೂತ್ಕೋತಾರೆ. ಇಲ್ಲಿ ಯಾರು ಕೇಳಕ್ಕಾಗತ್ತೆ? ಯಾರು ಇಲ್ಲ. ಅಧಿಕಾರಿಗಳು ದರ್ಬಾರು ಎಲ್ಲೋ ಕುಂತಿರ್ತಾನ, ಯಾರಿಗೂ ಹೇಳ್ತಾರ, ಅವ್ರು ತಮಗೆ ಬೇಕಾದಂಗ ಆಫೀಸ್ನಾಗ ಕಸ ಹೊಡ್ಕೊಂಡು ಕೂತಿರ್ತಾವು. ಅಧಿಕಾರಿಗಳನ್ನೇ ಬೇರೆ ಬಂದ್ಕಟ್ಟು ಯಾವನು ನೋಡಿಲ್ಲ. ಯಾರು ಒಬ್ರು ಯಾವಾಗೂ ಕಂಪ್ಲೇಂಟ್, ಈ ಊರೊಳಗೆ ಯಾರು ಕಂಪ್ಲೇಂಟ್ ಕೊಟ್ರೆ ಆವಾಗಿನ ಟೈಮ್ನಾಗ ಒಂದು ರೌಂಡ್ ಹೊಡಿತಾರ. ಇಲ್ಲ ಅಂದ್ರೆ ಯಾರು ಹೊಡೆಯಲ್ಲ, ಯಾರು ಬರಲ್ಲ ಇಲ್ಲಿ. ಸರ್, ಕಾರ್ಪೊರೇಷನ್ ಚುನಾವಣೆ ನಡೆಸಲೇಬೇಕು ಸರ್. ಯಾಕಂದ್ರೆ ಈಗ ಎಲ್ಲ ಇಂಜಿನಿಯರ್ ಕೈಲಿದೆ. ಅವರಲ್ಲಿ ಬಹಳಷ್ಟು ಲಂಚ. ನಾವು ಏನೋ ಇಂಜಿನಿಯರ್ ನೋಡೋಕ್ಕಾಗಲ್ಲ. ಅವ್ರ ಆಫೀಸ್ ಹುಡ್ಕೊಂಡವ್ರೆ ಅವರೆಲ್ಲೆಲ್ಲ ಇರ್ತಾರೆ. ಕೌನ್ಸಿಲರ್ ಆಯಿತು ಅಂತ ಹೇಳಿದ್ರೆ ಅವ್ರ ಮನೆಗೆ ಹೋಗ್ಬೋದು, ಕಷ್ಟ ಸುಖ ಕೇಳ್ಬೋದು. ಅವ್ರ ಕಷ್ಟ ಸುಖ ಕೇಳ್ಬಿಟ್ಟು ಅಟ್ಲೀಸ್ಟ್ ಅವ್ರು ಬಂದು ಅವರು ಸ್ಪಂದಿಸ್ತಾರೆ. ಈ ಇಂಜಿನಿಯರ್ಗಳಾದ್ರೆ ಅವ್ರು ಹುಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಇಲ್ಲೊಂದು ರೋಡ್ ಹಂಪ್ ಹಾಕಿ ಅಂದ್ರೆ ದುಡ್ಡು ಕೇಳ್ತಾರೆ. ಹಾಗೆ ನಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಅಷ್ಟೇ ಪಾಪ ಬಂದು ಸ್ಪಂದಿಸ್ತಾರೆ ಅವರು. ಇವಾಗ ಯಾರು ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಅನಾಥರಾಗ್ಬಿಟ್ಟಿದೀವಿ. ಇಲ್ಲಿ ಭಾರಿ ದೊಡ್ಡ ಕಾರ್ಪೊರೇಷನ್ ಅಲ್ಲಿ ದೊಡ್ಡ ಲಂಚ್ ಕೋರ್ತಾನೆ ಆಗೋಗ್ಬಿಟ್ಟಿದೆ. ಎಲೆಕ್ಷನ್ ಬೇಕು ಅಂತಿದ್ರೆ ಸರ್, ಬೇಡ ಅಂತೀರಾ ಸರ್? ಬೇಡ ಸರ್, ಕಾರ್ಪೊರೇಷನ್ ಎಲೆಕ್ಷನ್ ಬೇಡ. ಒಬ್ಬರೇ ಕೆಲಸ ಮಾಡ್ತಿಲ್ಲ, ಇನ್ನು 5 ಜನ ತಗೊಂಡು ನಾವೇನ್ ಮಾಡೋಣ? ಅವ್ರು ಇರೋದೇ ಬೇಡ, ಈಗ ಇರೋರೇ ಸಾಕು. ಈಗ ಹೆಂಗಿದೆ ವ್ಯವಸ್ಥೆ? ಸಾಕು 5 ಜನ ತಗೊಂಡು ಒಬ್ರು ಕೆಲಸ ಮಾಡಲ್ಲ, ಇನ್ನ 5 ಜನ ಅವರು ಕೆಲಸ ಮಾಡಲ್ಲ, ಸುಮ್ಮನೆ ಸಂಬಳ. ನಿಮ್ಮಂತ ಬಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೋದು, ಸಕ್ಸಸ್ ಆಗುತ್ತೆ. ಬಟ್ ಬರಕ್ ಬಿಡಬೇಕಲ್ಲ. ಹಾಗೆ ಅದೇ ಹೇಳ್ತೀವಲ್ಲ, ನಿಮ್ಮಂತ ಈಗ ನ್ಯಾಯಕ್ಕೆ ಹೋರಾಡೋ ವ್ಯಕ್ತಿಗಳು ನೀವ್ಯಾಕೆ ನಿಂತ್ಬಿಟ್ಟು ಇದು ಮಾಡಬಾರ್ದು? ಮಾಡಿ, ಸಂತೋಷ ಅಲ್ವಾ? ಈಗ ನಾವು ಅರಕೆರೆ ವಾರ್ಡ್ಗೆ ಬಂದಿದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆ. ನೇರವಾಗಿ ಜನರನ್ನ ಮಾತಾಡ್ಸೋಣ. ಈಗ ನನ್ನ ಜೊತೆಗೆ ಒಂದಿಷ್ಟು ಇಲ್ಲಿನ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಲೆಕ್ಷನ್ ನಡೀತಾ ಇಲ್ಲ, ಕಾರ್ಪೊರೇಟರ್ಗಳು ಬೇಕು ಅನ್ನೋದು ಜನರ ಬೇಡಿಕೆ. ಸೊ ಏನ್ ಹೇಳ್ತೀರಿ? ಸರ್, ಇದು ಏನಕ್ಕೆ ಬೇಡ ಅಂತಾರೆ ಅಂದ್ರೆ, ಇನ್ನ ಬೇಕಾದ್ರೆ 10 ವರ್ಷ ಬೇಕಾದ್ರೆ ಮುಂದಕ್ಕೆ ತಳ್ತಾರೆ. ಏನು ಉದ್ದೇಶಕ್ಕೆ ಅಂದ್ರೆ, ಈಗ ಏನು ಅನುದಾನಗಳು ಫ್ರೀಗಳು ಅದೆಲ್ಲ ಕೊಟ್ಟಿದ್ದಾರೆ, ಅನುದಾನ ಕಮ್ಮಿ ಐತೆ. ಯಾವಾಗ ಅನುದಾನ ಕಮ್ಮಿ ಐತೆ, ಶಾಸಕರಿಗೆ ಇವರು ಫಂಡ್ ರಿಲೀಸ್ ಮಾಡೋಕ್ಕಾಗಲ್ಲ. CM ಅವರು ಫಂಡ್ ಯಾವಾಗ ರಿಲೀಸ್ ಮಾಡಲ್ಲ, ಅದೇನ ಕಾರ್ಪೊರೇಟರ್ ಬಂದ್ರೆ ಹಂಚ್ಬೇಕಲ್ಲ ಕಮಿಷನ್ಗಳು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅದಕ್ಕೆ ಬೇಡ. ನಮ್ಮ ಶಾಸಕರು ಎಲ್ಲಾ ಶಾಸಕರುಗಳು ಎಲ್ಲಾ ಪಕ್ಷದೊಳಗಿರೋದ್ರಿಂದ ಅವ್ರು ಯಾರು ಒಮ್ಮತದಿಂದ ಈ ಎಲೆಕ್ಷನ್ ಬೇಡ ಅಂತ ಹಿಂದೆ ಬಾಕ್ಲಿಂದ ಬೇಡ ಅಂತ ಅವ್ರೆ. ಈ ವಿಚಾರಕ್ಕೆಲ್ಲ ಬಿಜೆಪಿಯವರು, ಕಾಂಗ್ರೆಸ್ ಅವರು ಎಲ್ಲ ಒಂದಾಗ್ತಾರೆ. ಈ ಎಲ್ಲಾ ಪಕ್ಷದವರು ಒಂದಾಗ್ತಾರೆ. ಯಾಕಂದ್ರೆ ಸ್ಥಳೀಯರು ಯಾರನ್ನ ಕಾರ್ಪೊರೇಟರ್ ಆಗಿ ಗೆದ್ರೆ ಅವರು ಕೈ ಕೆಳಗಡೆ ಬಂದ್ಬಿಡ್ತಾರೆ, ಶಾಸಕರ ಕೈ ಕೆಳಗಡೆ. ಆ ಉದ್ದೇಶಕ್ಕೆ ಬೇಡ. ಏನೇ ಕಷ್ಟ ಸುಖ ಆದ್ರೂ ನಾವು ಆಚೆ ಕಿತ್ಲಾಡೋಣ, ಒಳಗಡೆ ಒಂದಾಗಿರೋಣ ಎಲ್ಲಾ ಪಕ್ಷದವರು ಅನ್ಬಿಟ್ಟು ಯಾವ ಶಾಸಕರು ಇದ್ರ ಬಗ್ಗೆ ಇದು ಮಾಡಲ್ಲ. ಜನರು ಏನ್ ಮಾಡ್ತಾರೆ, ಬರ್ತಾರೆ 2 ವೀಲರ್ ಅಲ್ಲಿ ಬರ್ತಾರೆ, ಆ ಕಡೆ ಈ ಕಡೆ ನೋಡ್ಬಿಟ್ಟು ಕಸನೆತ್ತಿ ಫುಟ್ಪಾತ್ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾವುದೇ ಸರ್ಕಾರ ಬರಲಿ, ದಳ ಬರಲಿ, ಕಾಂಗ್ರೆಸ್ ಬರಲಿ, ಇವ್ರು ಬಂದಾಗ ಅವ್ರು ಮಾಡಬಾರ್ದು, ಅವ್ರು ಬಂದಾಗ ಇವ್ರು ಮಾಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಅವಾಗ ಇಷ್ಟೊತ್ತು ಅವ್ರು ಹೇಳಿದ್ರು, ಹಣ ಇದ್ದವರಿಗೆ B.Pharm ಕೊಡ್ತಾರ ಅಂತ. ಯುವಕರಿಗೆ ಯಾವುದೇ ಪಾರ್ಟಿಯಲ್ಲಿ ಲೋಕಲಲ್ಲಿ ಅವನು ಪ್ರತಿಯೊಂದು ಮನೆಯನ್ನು ಗಲ್ಲಿ ಗೊತ್ತಿರಬೇಕು, ಕ್ಯಾಂಡಿಡೇಟ್ ಗೊತ್ತಿರಬೇಕು, ವ್ಯಕ್ತಿ ಗೊತ್ತಿರಬೇಕು. ಅಂಥವನಿಗೆ ಟಿಕೆಟ್ ಕೊಟ್ಟು ನೀವು ಗೆಲ್ಲಿಸಿದ್ರೆ ಅವನು ಏರಿಯಾ ಕೆಲಸ ಮಾಡ್ತಾನೆ. ಯಾರಾவது ದುಡ್ಡುಗೋಸ್ಕರ ನಮ್ಮ ಅಪ್ಪ ಅಳಿಯ ಬಂದರು ಯಾವುದೋ ಸೈಟ್ ಮಾರದ ದುಡ್ಡು ತೊಗೊಂಬಂದು ಕೊಟ್ಟ B.Pharm ತಗೊಂಡ್ಬಿಟ್ಟು ಗೆದ್ಬಿಟ್ಟು ಅವನು ಹೋದ ಅಂದ್ರೆ, ಸರ್ ಫಸ್ಟ್ ಆಫ್ ಆಲ್ ಇನ್ನೊಂದು ಯಾರೋ ಒಬ್ರು ಕ್ವಶನ್ ಮಾಡಿದ್ರು, ಕೌನ್ಸಿಲರ್ ಎಂತಕ್ರಿ MLA ಇದಾರಲ್ರಿ ಕೆಲಸ ಮಾಡ್ಬೋದಲ್ಲ, ಅವರು ಮಾಡಲ್ಲ ಇವರು ಮಾಡಲ್ಲ. ಪಬ್ಲಿಕ್ ಇವಾಗ ನೋಡ್ರಿ ಕಸ ಎಸಿತಾರ ಅಂತ ಅಂದಾರಲ್ಲ, ಕಸ ಯಾಕೆ ಎಸಿರ್ತಾರೆ? ಗಾಡಿ ಬರಲ್ಲ ಇವರಿಗೆ, ಎಲ್ಲ ಪ್ರತಿಯೊಂದಕ್ಕೂ ಕಮಿಷನ್ ಕೊಡಬೇಕು. ಒಂದೇ ಹಳ್ಳ 3 ಬಿಲ್ಲು. ನನ್ನ ಕಣ್ ಮುಂದೆ ನಾನೇ ಹೇಳ್ತೀನಿ ರೀ, ನನ್ನ ಹೆಸರು ಭದ್ರೇಗೌಡ ಅಂತ, BTM ಓಪನ್ ಆಗಿ ಹೇಳ್ತೀನಿ. ಒಂದೇ ಹಳ್ಳಕ್ಕೆ 3 ಬಿಲ್ ಮಾಡ್ತಾರೆ. ನಮ್ಮ ರೋಡಲ್ಲೇ ಮಾಡ್ತಾರೆ. ನಮ್ಮ ರೋಡಲ್ಲೇ ಮಾಡ್ತಾರೆ. ಅದೆಲ್ಲ ಅನ್ಯ, ಏನು ಮಾಡಕ್ ಆಗ್ತಾ ಇಲ್ಲ. ಕೇಳಿದ್ರೆ ಈ ಸರ್ಕಾರ ಬಂದ್ರೆ ಅವರು ಏನ್ ಗೊತ್ತಾ, ಹಳೆ ಜಲ್ಲಿ ಹೊಸ ಬಿಲ್ಲು ಅದನ್ನೇ ಮಾಡ್ಕೊಂಡು ಹೋಯ್ತಾರೆ. ಜನ ಸಮಸ್ಯೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಸರ್. ಅನುಕೂಲ ಆಗುತ್ತೆ ಸರ್. ಹೌದು, ಅವರು ಒಂದು ವ್ಯಾಪಾರ ಮಾಡಕ್ ಬಿಡ್ತಾರೆ, ಒಂದೆಲ್ಲ ಒಳ್ಳೇದ್ ಮಾಡ್ತಾರೆ ಎಲ್ಲ.
ಎಲ್ಲ ಒಳ್ಳೇದು ಮಾಡ್ತಾರೆ ಸರ್. ಖರ್ಚಾಗುತ್ತೆ ಅಷ್ಟು ಸುಮ್ಮನೆ ಕಾರ್ಪೊರೇಷನ್ಗೆ ಬಂದು ಯಾರು ಏನು ಕೆಲಸ ಮಾಡೋದೇನಿಲ್ಲ. ನಮ್ಮ ಪಕ್ಕದ ರಾಜ್ಯದ ವಿಜಯ್ ಅವರು ಮಾಡ್ತಾವ್ರು ನೋಡಿ, ಆ ಥರದವ್ರು ಬೇಕು ನಮ್ಗೆ ಇಲ್ಲಿ. ಇನ್ನು ಬೇರೆಯವ್ರು ಯಾರು ಬೇಡ, ಇಲ್ಲಿರೋರು ಒಬ್ಬನೂ ಸರಿ ಇಲ್ಲ. ಸುಮ್ಮನೆ ನೋಡಿ ರೋಡ್ಗಳೆಲ್ಲ ಗುಂಡಿ ಅದು ಇದು ಏನು ಮಾಡ್ತಾ ಇಲ್ಲ ಯಾರು. ರಾಜಕಾರಣ ಅಂತೂ ತುಂಬಾ ವರ್ಷ ಆಗುತ್ತೆ ಕರ್ನಾಟಕದಲ್ಲಿ. ಜನ ದುಡ್ಡಿಸ್ಕೊಳ್ಳಕ್ ಮುಂಚೆ, ಒಂದು ಓಟಿಗೆ ದುಡ್ಡಿಸ್ಕೊಳ್ಳಕ್ ಮುಂಚೆ, ಓಟ್ ಮಾರ್ಕೊಳ್ಳಕ್ ಮುಂಚೆ ಜನರು ಓಟ್ ಹೋಗ್ಬಿಟ್ಟು ಯಾರು ಚೆನ್ನಾಗಿದ್ದಾರೋ ಅವ್ರಿಗೆ ಹೋಗ್ಬಿಟ್ಟು ಓಟ್ ಹಾಕಿದಾರಂದ್ರೆ ನಮ್ಮ ಕರ್ನಾಟಕನೂ ಅದೇ ತರ ಮುಂದುವರಿತದೆ. ಅದು ನಾವು ಹೇಳಕ್ ಇಷ್ಟಪಡ್ತೀವಿ. ಇದು ಈ ವಾರ್ಡ್ನ ವ್ಯಾಪ್ತಿಯಲ್ಲಿರುವಂತಹ ಜನರ ಮಾತು. ಕೆಲವೊಂದಿಷ್ಟು ಜನ ಚುನಾವಣೆ ನಡಿಲೇಬೇಕು, ಕಾರ್ಪೊರೇಟ್ಗಳಿದ್ರೆ ನಮ್ಮ ಸಣ್ಣ ಪುಟ್ಟ ಕೆಲಸಗಳಿಗೆ ಅವರು ಸಹಾಯ ಮಾಡ್ತಾರೆ ಅನ್ನುವಂತ ಒಂದು ಮನೋಭಾವನೆಯನ್ನ ಇಟ್ಕೊಂಡ್ರೆ, ಇನ್ನು ಕೆಲವರು ಅಂದ್ರೆ ಒಂದು ಕೈ ಬೆರಳಿಕೆಯಷ್ಟು ಜನ ನಾವು ಮಾತಾಡ್ಸಿರೋದ್ರಲ್ಲಿ ಕೈ ಬೆರಳಿಕೆಯಷ್ಟು ಜನ ಚುನಾವಣೆ ಯಾಕೆ ಬೇಕು, ಎಲ್ಲವೂ ವ್ಯವಸ್ಥಿತವಾಗಿ ಈಗ ನಡೀತಾ ಇದೆಯಲ್ವಾ, ಹಾಗೆ ನಡ್ಕೊಂಡು ಹೋಗ್ಲಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.